ಔರಾದ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಯೋಜನೆ ಪರಿಣಾಮಕಾರಿ ಅನುಷ್ಠಾನ ಕುರಿತು ಪಡಿತರ ವಿತರಕರೊಂದಿಗೆ ಸಭೆ ನಡೆಯಿತು. ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚೆನ್ನಪ್ಪ ಉಪ್ಪಿಯವರು ಮಾತನಾಡಿ, ಅನ್ನಭಾಗ್ಯ ಯೋಜನೆ ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸಬೇಕು. ರೇಷನ್ ಡೀಲರ್ಗಳು ಹಾಗೂ ಸಾರ್ವಜನಿಕರ ನಡುವೆ ಸಮನ್ವಯ ಸಾಧಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದರು. ಪಡಿತರ ವಿತರಣೆಯಲ್ಲಿ ಕಮಿಟಿಗೆ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಅರ್ಹ ಫಲಾನುಭವಿಗಳು ಪಡೆಯುವಂತೆ ಗ್ರಾಮ ಮಟ್ಟದಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪಂಚ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಬಾಳಾಸಾಹೇಬ್ ಪಾಟೀಲ್, ಸದಸ್ಯರಾದ ಶಿವಕುಮಾರ್ ಪಾಟೀಲ್, ಶಂಕರ್ ಪಾಟೀಲ್, ಡಿಕೆ ಚಂದು, ಸಂಜು ಕುಮಾರ್ ಉಜ್ನಿ, ಚನ್ನಬಸಪ್ಪ ಕೌಟ ಹಾಗೂ ಸಿಡಿಪಿಒ ಕೆಬಿ, ಆಹಾರ ಇಲಾಖೆ, ಯುವನಿಧಿ, ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಅದರ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವ ಸದಸ್ಯರ ಒಂದು ಅವಧಿಯಲ್ಲಿ ಮಾಡ್ತೇವೆ. ಅದೇ ಲಾಸ್ಟ್ ಒಂದು ನಮ್ಮ ಜಿಲ್ಲಾ ಪಂಚ ಗ್ಯಾರಂಟಿ ಕಮಿಟಿಯ ಒಂದು ಸರ್ವೆ ಇದ್ದಾಗ ಅವರೇನಂದ್ರು, ನಮ್ಮ ಅವರ ತಾಲೂಕಿನ ಫುಡ್ ಡೀಲರ್ ಹತ್ರ ವಿತರಕರು ಪಡಿತರ ವಿತರಕರು ಸ್ವಲ್ಪ ಕರೆಕ್ಟಾಗಿ ಮಾಡ್ತಿದ್ದಾರೆ ಇಲ್ಲ, ಅದ್ರ ಬಗ್ಗೆ ಒಂದು ಅವರೆಲ್ಲ ವಿತರಕರಿಗೆ ನಮ್ಮ ತಾಲೂಕು ಪಂಚಾಯತ್ ಸಭೆಯಲ್ಲಿ ಅವರಿಗೆ ಕರೆಸಿ ಪ್ರತಿಯೊಂದು ವಿತರಕರಲ್ಲಿ ಅವರು ನಮ್ಮ ಪ್ರತಿ ತಿಂಗಳು ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ಆಗ್ತದೆ, ತಾಲೂಕಿನಲ್ಲಿ ಸಭೆ ಆಗ್ತದೆ. ಜಿಲ್ಲಾ ಪಂಚಾಯತ್ನಲ್ಲಿ ಹೋದ ಸಭೆಯಲ್ಲಿ ಮಾನ್ಯ ಸಿಇಒ ಸರ್, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಆದೇಶ ಮಾಡಿದರು. ಔರಾದ್ ತಾಲೂಕಿನಲ್ಲಿ ಪಡಿತರ ವಿತರಣೆಯ ಸಮಸ್ಯೆ ಬಗ್ಗೆ ಸ್ವಲ್ಪ ಎಲ್ಲ ಪಡಿತರ ವಿತರಕರನ್ನು ಕರೆದು ಚರ್ಚೆ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅವ್ರ ಬಗೆಹರಿಸಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ. ಯಾಕಂದರೆ ಸರ್ಕಾರ ಮಾಡೋದೆಲ್ಲ ಸಾರ್ವಜನಿಕರಿಗಾಗಿ, ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅನುಷ್ಠಾನದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಸಭೆಯಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ತಾವೆಲ್ಲರೂ ಸಹಿತ ಉತ್ತಮ ರೀತಿಯಲ್ಲಿ ಈ ಪಡಿತರ ವಿತರಣೆಗಳನ್ನ ಯಾರಿಗೂ ತೊಂದರೆ ಆಗದಂತೆ ಮಾಡ್ತೀರ ಅನ್ನುವಂಥ ಭರವಸೆಯೊಂದಿಗೆ ಈಗ ಹೊಸದಾಗಿ ನಮ್ಮ ನಾಗರಾಜ್ ಪಾಟೀಲ್ ಆಹಾರ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರು ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನವನ್ನು ಮಾಡಿ ಬಯಸ್ತಾ ಇದ್ದಾರೆ. ಬರ್ದಿಲ್ಲ ಟೈಮಿಂಗ್, ಆ ಟೈಮ್ ಪ್ರಕಾರ ತೆರಿಬೋದಿಲ್ಲ. ಬೇರೆ ಟೈಮ್ ಕರೆದ್ರಿ, ಯಾಕೆ ಕರೆದ್ರಿ, ಅದಕ್ಕೆ ಕರೆದ್ರಿ, ಕೆಲವು ಸರ್ಕಾರ ನಿಯಮ ಪಾಲಿಸಲೇಬೇಕಾಯ್ತು. ಅದೇ ಟೈಮ್ ಹಾಕಿ ಮುಂಜಾನೆ 9 ಗಂಟೆಯಿಂದ 12 ಗಂಟೆ, ಸಾಯಂಕಾಲ 4 ಗಂಟೆ ಅಂತ ರಾತ್ರಿ 8 ಗಂಟೆ ಯಾವೇ ಬರಲಿ. ಇನ್ನು ಮಧ್ಯಾಹ್ನ ಕೂಡ್ರಿ, ವಿಚಾರ ಬಂದು ಒಬ್ಬರು ಬಂದರೂ ಕೂಡ್ರಿ, ಆ ಟೈಮ್ ಬರೆದು ಒಳಗೆ ಬರಲಿ ಕೊಡ್ತೀವಿ. ಅಂದ್ರೂ ಥಮ್ ಆಗಿಲ್ಲದ್ದು ಅಂದ್ರೆ ನಾವು ಕೂಡ 2 ಗಂಟೆ 4 ಗಂಟೆ ಒಟ್ಟಿನ ನಾವು ಕಾರ್ಡ್ ಹಾಕ್ಸಲು ಸಮಸ್ಯೆ ಬರಬಿಡಲ್ಲ. ಅದೇ ಥರ ನಮ್ಮ ಡೀಲರ್ಗಳು ಕೆಲವು ಮಂದಿಗೆ 2 ಕೆಲಸ ಗೊತ್ತಿರಬೇಕಿಲ್ಲ ಅಂತಿಲ್ಲ. ನಾವು ಟೈಮ್ ಬರೆದೇ ಭಾಳ ದುಕಾನ್ ಅಂಗಡಿ ಮೇಲೆ ಮುಂಜಾನೆ ಮಧ್ಯಾಹ್ನವರೆಗೆ 4 ಗಂಟೆ 2 ಗಂಟೆ ಬರೋದು ಅಂಥವು ಏನಾರ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.